ಪ್ರಜ್ವಲ್ ರೇವಣ್ಣ ಕಥೆ ಇಷ್ಟ ಆದರೆ ಅವರ ತಂದೆ ರೇವಣ್ಣ ಅವರಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಮನೇನೋ ಜಾಮೀನು ಸಿಕ್ಕಿರೋದು ಅಲ್ಪ ಮಟ್ಟಿಗೆ ಅವರಿಗೆ ಸ್ವಲ್ಪ ಸಮಾಧಾನಕರ ವಿಚಾರ ಆದರೂ ಕೂಡ ಸಂಕಷ್ಟಗಳು ಇನ್ನೂ ಮುಗಿದಿಲ್ಲ. ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಯಾಕೆಂದರೆ ಮೊದಲ ಪ್ರಕರಣ ಇತ್ತಲ್ಲ, ಅದರಲ್ಲಿ ರೇವಣ್ಣಗೆ ಇವತ್ತು ರಿಲೀಫ್ ಸಿಗುತ್ತಾ ಅಂತ ನೋಡಬೇಕು. ಇವತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದ ಜಾಮೀನು ತೀರ್ಪು, ಜಾಮೀನು ಸಿಕ್ಕಿರೋದು ಕಿಡ್ನ್ಯಾಪ್ ಕೇಸಲ್ಲಿ, ಈಗ ಜಾಮೀನು ಸಿಗಬೇಕಾಗಿರೋದು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ. ಹಾಗಾಗಿ ಇವತ್ತು ಮಧ್ಯಾಹ್ನ ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆ ಬರ್ತಾ ಇದೆ ಕೋರ್ಟ್ ಮುಂದೆ. ಅಪಹರಣ ಪ್ರಕರಣದಲ್ಲಿ ಈಗಾಗಲೇ ಬೇಲ್ ಪಡೆದಿದ್ದಾರೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲೂ ರಿಲೀಫ್ ಸಿಗುತ್ತಾ? ಇನ್ಫ್ಯಾಕ್ಟ್ ನಿನ್ನೆ ಡಿಸೈಡ್ ಆಗಬೇಕಾಗಿತ್ತು, ಬಟ್ ನಿನ್ನೆ ಆಗಿಲ್ಲ. ಜೊತೆಗೆ 1 ದಿನಗಳ ಕಾಲ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಅವರಿಗೆ. ಹಾಗಾಗಿ ಇವತ್ತು ಅವರು ಕೋರ್ಟ್ ಮುಂದೆ ಅಪಿಯರ್ ಆಗಬೇಕಾಗುತ್ತೆ. ಇನ್ನು ಈ ಪ್ರಕರಣದಲ್ಲಿ ಕೂಡ A1 ಆಗಿದ್ದಾರೆ ಅವರು. ಹೀಗಾಗಿ ಬಂಧನದ ಭೀತಿ ಅವ್ರಿಗೆ ಇದ್ದೇ ಇದೆ. 1 ದಿನದ ಮಟ್ಟಿಗೆ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಬಟ್ ಜಾಮೀನು ಕೊಡದಂತೆ ಆಕ್ಷೇಪಣೆಯನ್ನ SIT ಅಧಿಕಾರಿಗಳು ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ರೇವಣ್ಣರನ್ನ ನ್ಯಾಯಾಂಗ ಬಂಧನಕ್ಕೆ SIT ತಂಡ ಕೇಳಿರೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. SIT ಮನವಿಗೆ ಆಕ್ಷೇಪಣೆಯನ್ನ ರೇವಣ್ಣ ಪರ ವಕೀಲರು ಎತ್ತಿದ್ದಾರೆ. ಇದೊಂದು ಜಾಮೀನು ಸಹಿತ ಪ್ರಕರಣ, ಸೆಕ್ಷನ್ಗಳು ಹಾಗೆ ಇದಾವಲ್ಲ ಅಂತ ಅವ್ರದ್ದು ವಾದ. ನ್ಯಾಯಾಂಗ ಬಂಧನ ಸಮಂಜಸ ಅಲ್ಲ ಅಂತ ರೇವಣ್ಣ ಪರ ವಕೀಲರು ನೆನೆ ಕೌಂಟರ್ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ದಾರೆ. ಹೀಗಾಗಿ ಇವತ್ತೇನಾಗುತ್ತೆ ರೇವಣ್ಣ ಅವರ ಜಾಮೀನು ಭವಿಷ್ಯದ ನಿರ್ಧಾರ ಅನ್ನೋದು ಅಷ್ಟೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಹಿಂದೆ ಇದೇ ಪ್ರಕರಣದಲ್ಲಿ ಅವರು ಆಂಟಿಸಿಪೇಟರಿ ಬೇಲ್ ಅನ್ನು ಕೂಡ ಅಪ್ಲೈ ಮಾಡ್ಕೊಂಡಿದ್ರು. ಯಾವಾಗ SPP ಇದರಲ್ಲಿ ಬೇಲೆಬಲ್ ಸೆಕ್ಷನ್ಸ್ ಅನ್ನ ಮಾತ್ರ ಹಾಕಿರೋದು ಅನ್ನೋದು ಕನ್ಫರ್ಮ್ ಮಾಡ್ಕೊಂಡ್ರು, ಆಗ ವಾಪಸ್ ತಗೊಂಡಿದ್ರು. ಬಟ್ ಈಗಲೂ ಬಂಧನದ ಭೀತಿ ಈ ಪ್ರಕರಣದಲ್ಲಿ ಇದ್ದೇ ಇದೆ. ಸೊ ಮಧ್ಯಾಹ್ನ ಏನಾಗುತ್ತೆ ಅನ್ನುವಂತಹ ಕುತೂಹಲ ಈ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಇದೆ. ಕಾನೂನು ಸಂಘರ್ಷ ಅಥವಾ ಕಾನೂನು ಸಮರ ಮುಂದುವರಿತಾ ಇದೆ ಎಚ್ ಡಿ ರೇವಣ್ಣ ಅವರದು. ಸೊ ಇವತ್ತು ಅವರಿಗೆ ಅನುಕೂಲಕರ ವಾತಾವರಣ ಇರುತ್ತಾ, ಯಾವ ವಾದವನ್ನ ಮಾನ್ಯ ಮಾಡುತ್ತೆ ಕೋರ್ಟ್ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನರಸಿಂಹಮೂರ್ತಿ. ಈಗ SIT ಅಧಿಕಾರಿಗಳ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರಲ್ಲ, ಅವರ ವಾದ ಏನು? ಯಾವ ಗ್ರೌಂಡ್ಸ್ ಮೇಲೆ ಕೊಡಬಾರದು ಅವ್ರಿಗೆ ಜಾಮೀನು ಅಂತ ಇವ್ರು ಹೇಳ್ತಾ ಇರೋದು? ಮಮತಾ, ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂತಹ IPC ಸೆಕ್ಷನ್ 354 ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ನಿನ್ನೆ ಎಚ್ ಡಿ ರೇವಣ್ಣ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು ಜಾಮೀನನ್ನು ಪಡೆಯೋದಕ್ಕೆ. ಈ ಸಂದರ್ಭದಲ್ಲಿ SIT ಪರ ವಕೀಲರು SPPಗಳು ಪ್ರಬಲವಾದಂತಹ ವಾದವನ್ನು ಕೂಡ ಮಂಡನೆ ಮಾಡಿದರು. ಇದು ಕೂಡ ಇದರಲ್ಲಿ 376 IPC ಸೆಕ್ಷನ್ ಅನ್ನು ಆ್ಯಡ್ ಮಾಡಬೇಕು, ಈ ಪ್ರಕರಣದಲ್ಲಿ ಜಾಮೀನನ್ನು ಕೊಡಬಾರ್ದು, ಪೊಲೀಸ್ ಕಸ್ಟಡಿಗೆ ಕೊಡಿ, ಇಲ್ವಾದಲ್ಲಿ ಕೊನೆ ಪಕ್ಷ ನ್ಯಾಯಾಂಗ ಬಂಧನಕ್ಕಾರು ಒಪ್ಪಿಸಿ ಅನ್ನೋ ನಿಟ್ಟಿನಲ್ಲಿ SPP ಪರ ವಕೀಲರು ಮನವಿಯನ್ನು ಕೋರ್ಟ್ಗೆ ಮಾಡ್ಕೊಂಡಿದ್ರು. ಆ ಬಳಿಕ ಇದಕ್ಕೆ SIT ಆಕ್ಷೇಪಕ್ಕೆ SIT ಅವರು ಮಾಡಿದಂತಹ ವಾದಕ್ಕೆ ರೇವಣ್ಣ ಪರ ವಕೀಲ ಅರುಣ್ ಅವರು ಒಂದಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. IPC ಸೆಕ್ಷನ್ 354 ಏನಿದೆ ಇದು ಜಾಮೀನು ಕೊಡಬಹುದಾದಂತಹ ಪ್ರಕರಣ. ಮತ್ತೆ ಈ ಮೊದಲು ನೇಮಕವಾಗಿದ್ದಂತಹ SPP ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ರು, ಯಾವುದೇ ಬಲವಂತದ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ, ಆ ಬಳಿಕ ಹೆಚ್ಚುವರಿಯಾಗಿ ಯಾವುದು ಸೆಕ್ಷನ್ಸ್ಗಳನ್ನು ಆ್ಯಡ್ ಮಾಡೋದಿಲ್ಲ ಅನ್ನೋ ಒಂದು ವಿಚಾರವನ್ನ ಕೋರ್ಟ್ನ ಗಮನಕ್ಕೆ ತಂದಿದ್ರು. ಇದಾದ ಬಳಿಕ ಈಗ 376 ಆ್ಯಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಅವತ್ತು ಅವ್ರು ಹೇಳಿದಂತಹ ಭರವಸೆ ಆಧಾರದ ಮೇಲೆ ನಾವು ಸಲ್ಲಿಕೆ ಮಾಡಿದಂತಹ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನು ವಾಪಸ್ ತೆಗೆದುಕೊಂಡಿದ್ದೋ ಅನ್ನೋದನ್ನು ಕೂಡ ನಿನ್ನೆ ರೇವಣ್ಣ ಪರ ವಕೀಲರು ಕೋರ್ಟ್ನ ಗಮನಕ್ಕೆ ತಂದಿದ್ರು. ಅದಾದ ಬಳಿಕ ಮಾನ್ಯ ನ್ಯಾಯಾಧೀಶರು ಈ ಒಂದು ಪ್ರಕರಣದಲ್ಲಿ ಮಧ್ಯಂತರ ಜಾಮೀನನ್ನ ಎಚ್ ಡಿ ರೇವಣ್ಣ ಅವರಿಗೆ ಕೊಟ್ಟಿದ್ರು. ಇವತ್ತು 3 ಗಂಟೆಗೆ ಇದೇ ಪ್ರಕರಣದ ಅಂದ್ರೆ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂತಹ 354 IPC ಸೆಕ್ಷನ್ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಅವರು A1 ಆರೋಪಿ. ಈ ಪ್ರಕರಣದ ಮುಖ್ಯ ಅರ್ಜಿ ಇವತ್ತು ವಿಚಾರಣೆಗೆ ಬರಲಿದೆ. ಹೀಗಾಗಿ ಇವತ್ತು ರೇವಣ್ಣ ಅವರಿಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಈ ಪ್ರಕರಣದಲ್ಲಿ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇವತ್ತೇನಾಗುತ್ತೆ ರೇವಣ್ಣ ಅವರ ಭವಿಷ್ಯ ಅಂತಕ್ಕಂಥದ್ದು, ಒಂದು ವೇಳೆ ಏನಾದರೂ ಕೋರ್ಟ್ ಜಾಮೀನು ಕೊಡೋದಕ್ಕೆ ಬರಲ್ಲ ಅಂತ ತೀರ್ಮಾನಕ್ಕೆ ಬಂದರೆ ಮತ್ತೆ ಪೊಲೀಸರ ಮುಂದೆ ಸರೆಂಡರ್ ಆಗಬೇಕಾಗುತ್ತೆ ರೇವಣ್ಣ ಅವರು. ಅದಕ್ಕೂ ಮಧ್ಯದಲ್ಲಿ ಸಾಕಷ್ಟು ದೇವಾಲಯಗಳ ಸುತ್ತಾಟವನ್ನು ಮಾಡಿದ್ದಾರೆ. ನೋಡೋಣ ಭವಿಷ್ಯ.